ಹಾಯ್ ಹೆಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಸದ್ಯ ಎಲ್ಲರಲ್ಲಿಯೂ ಕುತೂಹಲ ಹೆಚ್ಚಿದೆ. ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ಹೋಸ್ಟ್ ಮಾಡೋದು ಕನ್ಫರ್ಮ್. ಆದರೆ ದೊಡ್ಡಮನೆ ಆಟಕ್ಕೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಹೋಗಲಿದ್ದಾರೆ ಅನ್ನೋದೇ ಅಭಿಮಾನಿಗಳಲ್ಲಿ ಸದ್ಯಕ್ಕಿರೋ ಪ್ರಶ್ನೆ. ಇದೇ ವೇಳೆ ಮಜಾ ಭಾರತ ಖ್ಯಾತಿಯ ಸುಷ್ಮಾ ಜಗ್ಗಪ್ಪ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದು ಬಿಗ್ ಬಾಸ್ನಿಂದ ಆಫರ್ ಬಂದಿದ್ಯಾ ಅನ್ನೋ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಹೌದು, ನಾನು ಹಾಗೂ ಜಗ್ಗಪ್ಪ ಇಬ್ಬರು ಹೋಗಿ ಅಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅಷ್ಟು ದೊಡ್ಡ ಮನೆ ನಮಗಂತೂ ಕಟ್ಟಿಸೋಕೆ ಆಗಲ್ಲ. ಫ್ರೀ ಫುಡ್ ವಿತ್ ಪೇಮೆಂಟ್. ಹಾಗಾಗಿ ಇಬ್ಬರು ಹೋಗಿ ಸೆಟಲ್ ಆಗೋಣ ಅಂತ ಇದ್ದೀವಿ ಅಂತ ಸುಷ್ಮಿತಾ ಜಗ್ಗಪ್ಪ ತಮಾಷೆ ಮಾಡಿದ್ದಾರೆ. ಜಗ್ಗಪ್ಪ ಅವರಿಗೆ ಲಾಸ್ಟ್ ಸೀಸನ್ವರೆಗೂ ತುಂಬಾ ಪ್ರೆಷರ್ ಇತ್ತು. ನಾನು ಪ್ರತಿ ವರ್ಷವೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಹೋಗ್ತಿರ್ತೀನಿ. ಆಗ ಇವರೇ ನನ್ನನ್ನ ಕಳುಹಿಸ್ತಿದ್ದಾರೆ, ಅವರೇ ನನ್ನನ್ನ ಕರೆದಿಲ್ಲ ಅಂತ ಅನಿಸ್ತಿತ್ತು. ಅಪ್ರೋಚ್ ಬಂದಿದೆ, ಆದ್ರೆ ಯೋಚನೆ ಮಾಡಿಲ್ಲ ಅಷ್ಟೇ. ಬಿಗ್ ಬಾಸ್ಗೆ ಹೋಗೋದು ಸುಲಭ, ಆದ್ರೆ ನಾವು ಬೇರೆ ಸಿನಿಮಾಗಳು ಹಾಗೂ ಧಾರಾವಾಹಿಗಳಿಗೆ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಅಲ್ವಾ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಎಂದಿದ್ದಾರೆ ಸುಷ್ಮಿತಾ. ಒಂದಂತೂ ಸತ್ಯ, ಹೋದ್ರೆ ನಾನು ಜಗ್ಗಪ್ಪ ಒಟ್ಟಿಗೆ ಹೋಗೋದು. ಅದು ಕೂಡ ಎಲಿಮಿನೇಟ್ ಆದ್ರೆ ಇಬ್ಬರನ್ನು ಒಟ್ಟಿಗೆ ಎಲಿಮಿನೇಟ್ ಮಾಡಿ ಅನ್ನೋ ಕಂಡೀಷನ್ ಹಾಕೊಂಡು ಹೋಗ್ತೀವಿ ಅಂತ ಸುಷ್ಮಿತಾ ಜಗ್ಗಪ್ಪ ತಮಾಷೆ ಮಾಡಿದ್ದಾರೆ. ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋಗಳ ಮೂಲಕ ಸುಷ್ಮಿತಾ ಜಗ್ಗಪ್ಪ ಜನಪ್ರಿಯತೆ ಗಳಿಸಿದ್ದಾರೆ. ಹಲವು ಸಿನಿಮಾಗಳಲ್ಲಿಯೂ ಸುಷ್ಮಿತಾ ನಟಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸೋ ಕುರಿತು ಇವರ ಹೇಳಿಕೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಒಂದ್ ವೇಳೆ ಇವರು ಶೋಗೆ ಎಂಟ್ರಿ ಕೊಟ್ರೆ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಅನ್ನೋದು ಸತ್ಯ.